ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಿಂದ ಸುಮಾರು 7 ಕಿಲೋಮೀಟರ್ ಅಂತರದಲ್ಲಿ ಶ್ರೀ ಕ್ಷೇತ್ರ ಸ್ವಯಂಭೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದು ಜನರು ಅಲ್ಲಿ ಬಂದ ನಂತರ ಎಲ್ಲ ಗಾಬರಿ ಆದ್ರು, ಏನಿದು ಅಂತ. ಇದು ಮಣ್ಣಿನ ಹುತ್ತಿಯಲ್ಲಿ ಕಲ್ಲಿನ ಶಬ್ದ ಏನಿದೆ, ಒಂದ್ ಮಣ್ಣಿನ ಹುತ್ತಿ ಐತಿ, ಇತ್ರಾಗ ಹೆಂಗ ಕಲ್ಲಿನ ಶಬ್ದ ಬಂತು, ಹಿಂಗ ಅಲ್ಲಿ ಜನ ಅವಾಗ ವಿಚಾರ ಮಾಡಿ. ನಮ್ ಹಿಂದೂ ಧರ್ಮದಲ್ಲಿ ಒಂದ್ ಏನೈತಿ, ಬರೀ ಮದ್ವೆ ಇದ್ದಾಗ ಅಷ್ಟು ಗುಗಳ ಮಾಡ್ತಾರೆ ಹಿಂದೂ ಧರ್ಮದಾಗ. ಆದ್ರೆ ಇಲ್ಲಿ ನಮ್ ತೋರಣಳ್ಳಿಯಾಗ ಏನೈತಿ, ಇಲ್ಲಿ ಕೊಟ್ಟದ ಹುಡುಗಿ ಆಗ್ಲಿ ಕೊಟ್ಟದ ಮಗ ಆಗ್ಲಿ ಅವಂಗೊಂದ್ ಹುಡುಗ ಆಯ್ತಂದ್ರ ಅವ್ರ ಪ್ರತಿ ಹುಡುಗ ಆಗ್ಲಿ ಅವ ಮಗಳಿಗೆ ಹುಟ್ಟದಾಗ್ಲಿ ಅಥವಾ ಮಗ ಹುಟ್ಟದಾಗ್ಲಿ ಅವ್ರ ಮಗ ಬೆಳೆದು ಅವ್ನ್ ದೊಡ್ಡವಾಗಿ ಮದ್ವೆ ಆಗುತ್ತಕ ಅವ್ನ್ ಗುಗಳ ತೆಗಿಬೇಕು. ಆಮ್ಯಾಗ ಡೈಲಿ ಅವ್ ಮುಂಜಾನೆ ಬೆಳಗ್ಗೆ ಇಲ್ಲಿ ನಮ್ಮ ಆರತಿ ಟೈಮ್ದಾಗ ಬಂದಾಗ ಇವಾಗ ಅವ ತಾನೇ ಕೂಡ್ತಾನ, ತಾನೇ ಹೇಳ್ತಾನ, ಅವಂಗ ಬಾವು ಇಲ್ಲ ಏನಿಲ್ಲ, ಆರಾಮಾಗಿದೆ. ಬರೀ ನಮ್ ತೀರ್ತಿ ಇವಾಗ ಲಾಸ್ಟ್ ಒಂದ್ 9 ತಿಂಗಳ ಕೂಸು, 9 ತಿಂಗಳ ಕೂಸಿಗೆ ಸುಮಾರು ಅದು ಎಲ್ಲಾ ಕಡೆ ಪೇಷಂಟ್ ಅದು ಕೂಸು ಅಡ್ಮಿಟ್ ಇತ್ತು. ಅದು ಅಡ್ಮಿಟ್ ಇತ್ತು, ಅಡ್ಮಿಟ್ ಇದ್ದ ಕಡೆ ಅದು ಬಾಯಾಗೆಲ್ಲ ನಸಲ್ ಪೈಪ್ ಹಾಕೊಂಡು ಬಂದಿರೋದು. ಅದು ಇಲ್ಲಿ ಸುಮಾರು 1 ತಿಂಗಳಲ್ಲಿ ಅವು ಈಗ ಮಗು ಈಗ ತುಂಬಾ ಅದು ಚಲೋ ಬೆಳೆದೈತಿ, ಆರಾಮಾಗಿದೆ. ಈಗ ನಿಮಗ ಸಾಯಂಕಾಲ ನೀವು ಶ್ರೀರಾಮದೂತ ಆಂಜನೇಯ ಸ್ವಾಮಿಗೆ ಜೈ. ಕರ್ನಾಟಕದ ಭಕ್ತ ಹೃದಯದಲ್ಲಿ ವಿಶೇಷವಾದ ಸ್ಥಾನ ಪಡೆದಿರುವ ಅನೇಕ ಪವಾಡಗಳ ನೆಲೆ ಎಂದೇ ಪ್ರಸಿದ್ಧವಾಗಿರುವ ತೋರ್ನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ಈ ಪವಿತ್ರ ಕ್ಷೇತ್ರದ ದರ್ಶನ ಮಾತ್ರವಲ್ಲ, ಇಲ್ಲಿನ ಮಹಿಮೆ, ನಂಬಿಕೆ ಮತ್ತು ಭಕ್ತಿಯ ಅದ್ಭುತ ಅನುಭವವನ್ನು ನಿಮ್ಮ ಮುಂದೆ ತರುತ್ತೇವೆ. ದೇವಸ್ಥಾನದ ಕಡೆಗೆ ಸಾಗುವ ದಾರಿಯ ಉದ್ದಕ್ಕೂ ಜಾತ್ರೆಯ ಸಂಭ್ರಮ ಕಂಗೊಳಿಸುತ್ತದೆ. ಎಲ್ಲೆಡೆ ಭಕ್ತ ಸಾಗರ, ಅಂಗಡಿಗಳ ಸಾಲು, ಭಜನೆಗಳ ನಾದ ಮತ್ತು ಜಯ ಹನುಮಾನ್ ಎಂಬ ಘೋಷಣೆಗಳು ಭಕ್ತಿಯ ವಾತಾವರಣವನ್ನು ಇನ್ನಷ್ಟು ದಿವ್ಯವಾಗಿಸುತ್ತದೆ. ಜಾತ್ರೆಯ ಸಂಭ್ರಮವನ್ನು ದಾಟಿ ಮುಂದೆ ಸಾಗಿದರೆ ಭವ್ಯವಾದ ದೇವಸ್ಥಾನದ ಪ್ರವೇಶ ದ್ವಾರ ನಮ್ಮನ್ನು ಸ್ವಾಗತಿಸುತ್ತದೆ. ಈ ಗೋಪುರವನ್ನು ನೋಡುವ ಕ್ಷಣದಲ್ಲೇ ಮನಸ್ಸಿನಲ್ಲಿ ಭಕ್ತಿ ತುಂಬಿಕೊಳ್ಳುತ್ತದೆ. ಒಳಗೆ ಪ್ರವೇಶಿಸುತ್ತಿದ್ದಂತೆ ವಿಶಾಲವಾದ ಸಭಾಂಗಣ ಕಾಣಿಸುತ್ತದೆ. ಇಲ್ಲಿ ಭಕ್ತರು ತಮ್ಮ ಸೇವೆ ಮತ್ತು ಪೂಜೆಯಲ್ಲಿ ತೊಡಗಿರುವ ದೃಶ್ಯ ಮನಸ್ಸಿಗೆ ಸಂತೋಷ ನೀಡುತ್ತದೆ. ಮುಂದೆ ಸಾಗಿದಾಗ ದೇವಸ್ಥಾನದ ಆವರಣದ ಸೌಂದರ್ಯ ಕಣ್ಮನ ಸೆಳೆಯುತ್ತದೆ. ಭಕ್ತಿಯ ಸಂಕೇತವಾಗಿ ನಿರ್ಮಿಸಲಾದ ಪ್ರತಿಯೊಂದು ಕಲ್ಲು ಕೂಡ ಇಲ್ಲಿನ ಇತಿಹಾಸವನ್ನು ಹೇಳುವಂತಿದೆ. ಈಗ ನಮ್ಮ ಕಣ್ಮುಂದೆ ಕಾಣಿಸುತ್ತಿರುವುದು ತೋರ್ನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿಯ ಭವ್ಯ ದೇವಾಲಯ. ದೂರದಿಂದಲೇ ಕಾಣುವ ಈ ದಿವ್ಯ ದೃಶ್ಯ ಭಕ್ತರ ಮನಸ್ಸಿನಲ್ಲಿ ಅಪಾರ ಭಕ್ತಿ ಮತ್ತು ಗೌರವವನ್ನು ಮೂಡಿಸುತ್ತದೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಉದ್ದವಾದ ಸರತಿ ಸಾಲಿನಲ್ಲಿ ನಿಂತಿರುವ ಭಕ್ತರ ಮನದಲ್ಲಿ ಕಾಣುವ ನಂಬಿಕೆ ಮತ್ತು ಭಕ್ತಿಯ ನಿಜಕ್ಕೂ ಅದ್ಭುತ. ಈಗ ನಾವು ದೇವಸ್ಥಾನದ ವಿಶೇಷ ಆಚರಣೆಯಾದ ಪಲ್ಲಕ್ಕಿಯ ಬಳಿ ಬಂದಿದ್ದೇವೆ. ಉತ್ಸವದ ಸಂಭ್ರಮದಲ್ಲಿ ಈ ಪಲ್ಲಕ್ಕಿಯಲ್ಲಿ ಸ್ವಾಮಿಯ ಮೆರವಣಿಗೆ ನಡೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷ ಮತ್ತು ಕುತೂಹಲಕಾರಿ ನಂಬಿಕೆ ಎಂದರೆ ಶ್ರೀ ಆಂಜನೇಯ ಸ್ವಾಮಿ ಪಾದುಕೆಗಳು. ಭಕ್ತರ ನಂಬಿಕೆಯ ಪ್ರಕಾರ ಈ ಪಾದುಕೆಗಳನ್ನು ಸ್ವಂತ ಆಂಜನೇಯ ಸ್ವಾಮಿ ರಾತ್ರಿ ಸಮಯದಲ್ಲಿ ಧರಿಸಿ ಊರನ್ನು ಸುತ್ತಾಡಿ ತಮ್ಮ ಭಕ್ತರನ್ನು ಕಾಪಾಡುತ್ತಾರೆ ಎನ್ನಲಾಗುತ್ತದೆ. ಅದಕ್ಕಾಗಿಯೇ ವರ್ಷದಿಂದ ವರ್ಷಕ್ಕೆ ಈ ಪಾದುಕೆಗಳು ಸವೆದು ಹೋಗುತ್ತವೆ ಎಂದು ಇಲ್ಲಿನ ಭಕ್ತರು ಭಕ್ತಿಭಾವದಿಂದ ಹೇಳುತ್ತಾರೆ. ವಿಜ್ಞಾನಕ್ಕಿಂತ ಭಕ್ತಿಯೇ ದೊಡ್ಡದು ಎನ್ನುವ ನಂಬಿಕೆಗೆ ಇದೊಂದು ಉದಾಹರಣೆ. ಈಗ ನಾವು ದರ್ಶನ ಸರತಿ ಸಾಲಿನಲ್ಲಿ ಸಾಗುತ್ತಾ ಗರ್ಭಗುಡಿಯ ಪ್ರವೇಶಿಸುತ್ತಿದ್ದೇವೆ. ಭಕ್ತರ ಹೃದಯದಲ್ಲಿ ಒಂದೇ ಒಂದು ಆಸೆ, ತಮ್ಮ ಪ್ರಿಯ ಆಂಜನೇಯ ಸ್ವಾಮಿಯ ದಿವ್ಯ ದರ್ಶನ. ಮತ್ತೆ ಆ ಕ್ಷಣ ಬಂದಿದೆ. ಗರ್ಭಗುಡಿಯೊಳಗೆ ವಿರಾಜಮಾನವಾಗಿರುವ ಶ್ರೀ ಆಂಜನೇಯ ಸ್ವಾಮಿಯ ದಿವ್ಯ ಮೂರ್ತಿ ಭಕ್ತರ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ವಿಶ್ವಾಸವನ್ನು ನೀಡುತ್ತದೆ. ರಾಮನನ್ನು ಹೃದಯದಲ್ಲಿ ಹೊತ್ತು ಭಕ್ತರ ಸಂಕಷ್ಟಗಳನ್ನು ನಿವಾರಿಸುವ ಕಲಿಯುಗ ದೇವವಾಗಿ ಆಂಜನೇಯ ಸ್ವಾಮಿಯನ್ನು ಇಲ್ಲಿ ಆರಾಧಿಸುತ್ತಾರೆ. ಈ ದೇವಸ್ಥಾನದ ಅತ್ಯಂತ ವಿಶೇಷ ಮತ್ತು ಅಪರೂಪದ ಆಚರಣೆಯಲ್ಲಿ ಒಂದಾದ ಧೂಪದ ಆರತಿ ಈಗ ನಡೆಯಲಿರುವುದು. ಈ ಆಚರಣೆಯ ಸಂದರ್ಭದಲ್ಲಿ ಭಕ್ತರು ದೇವಸ್ಥಾನದ ಆವರಣದಲ್ಲಿ ಸಾಲಾಗಿ ಮಲಗಿರುತ್ತಾರೆ. ನಂತರ ಧೂಪವನ್ನು ಹೊತ್ತು ಅರ್ಚಕರು ಆ ಭಕ್ತರನ್ನು ದಾಟುತ್ತಾ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುತ್ತಾರೆ. ಈ ದೃಶ್ಯವನ್ನು ನೋಡುವುದೇ ಒಂದು ಅದ್ಭುತ ಅನುಭವ. ಭಕ್ತಿ, ನಂಬಿಕೆ ಮತ್ತು ಸಂಪ್ರದಾಯಗಳ ಸಂಗಮವಾಗಿ ಕಾಣುವ ಈ ಆಚರಣೆಯಲ್ಲಿ ಇಲ್ಲಿನ ಪ್ರಮುಖ ವಿಶೇಷವಾಗಿದೆ. ಧೂಪದ ಸುಗಂಧ, ಘಂಟಾನಾದ ಮತ್ತು ಭಕ್ತರ ಜಯಘೋಷಗಳ ನಡುವೆ
ನಡೆಯುವ ಈ ಆಚರಣೆಯ ಭಕ್ತರ ಮನಸ್ಸಲ್ಲಿ ಭಕ್ತಿಭಾವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸಿದ ನಂತರ ಈ ಪವಿತ್ರ ಧೂಪವನ್ನು ಶ್ರೀ ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಮಹಾಮಂಗಳಾರತಿ ನೆರವೇರಿಸಲಾಗುತ್ತದೆ. ಇಂಥ ಆಚರಣೆಗಳು ಇಂದಿನ ಕಾಲದಲ್ಲಿ ಬಹಳ ಅಪರೂಪ. ಆದ್ದರಿಂದಲೇ ತೋರಣಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಈ ಧೂಪದ ಆರತಿ ಭಕ್ತರಲ್ಲಿ ಅಪಾರ ಕುತೂಹಲ ಮತ್ತು ಭಕ್ತಿಯನ್ನು ಮೂಡಿಸುತ್ತದೆ. ಈಗ ನಡೆಯುತ್ತಿರುವ ಮಹಾಮಂಗಳಾರತಿ ದೃಶ್ಯವನ್ನು ನೋಡುವುದೇ ಒಂದು ಅಪೂರ್ವ ಅನುಭವ. ಘಂಟಾನಾದ, ಮಂತ್ರಘೋಷಣೆ ಮತ್ತು ಆರತಿಯ ದಿವ್ಯ ಜ್ಯೋತಿ ಇಡೀ ವಾತಾವರಣವನ್ನು ಭಕ್ತಿಮಯವಾಗಿಸುತ್ತದೆ. ಈ ಪವಿತ್ರ ಕ್ಷೇತ್ರಕ್ಕೆ ಆಗಮಿಸುವ ಪ್ರತಿಯೊಬ್ಬ ಭಕ್ತನಿಗೂ ಆಂಜನೇಯ ಸ್ವಾಮಿ ಆಶೀರ್ವಾದ ಲಭಿಸಲಿ ಎಂದು ಪ್ರಾರ್ಥಿಸುತ್ತಾ, ಇಲ್ಲಿಯವರೆಗೆ ನಾವು ತೋರಣಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ದರ್ಶನ, ವಿಶೇಷ ಆಚರಣೆಗಳು ಮತ್ತು ಭಕ್ತಿಯ ವಾತಾವರಣವನ್ನು ನೋಡಿದ್ದೇವೆ. ಆದರೆ ಈ ದೇವಸ್ಥಾನದ ನಿಜವಾದ ಮಹಿಮೆ ಮತ್ತು ಶತಮಾನಗಳ ಇತಿಹಾಸ ಏನು? ಈ ಕ್ಷೇತ್ರದ ಹೇಗೆ ಉದ್ಭವವಾಯಿತು? ಇಲ್ಲಿನ ಆಂಜನೇಯ ಸ್ವಾಮಿಯ ಮಹತ್ವವೇನು? ಈ ದೇವಸ್ಥಾನದ ಹಿಂದಿರುವ ಪುರಾಣ, ನಂಬಿಕೆ ಮತ್ತು ಇತಿಹಾಸದ ಕುರಿತು ದೇವಸ್ಥಾನದ ಅರ್ಚಕರೇ ನಮಗೆ ವಿವರವಾಗಿ ತಿಳಿಸಲಿದ್ದಾರೆ. ಹಾಗಾದರೆ ಬನ್ನಿ, ಅರ್ಚಕರ ಮಾತುಗಳ ಮೂಲಕ ಈ ಪವಿತ್ರ ಕ್ಷೇತ್ರದ ಮೂಲ ಇತಿಹಾಸ ಮತ್ತು ಮಹಿಮೆಯನ್ನು ತಿಳಿದುಕೊಳ್ಳೋಣ. ಜೈ ಶ್ರೀರಾಮ್, ಜೈ ಶ್ರೀ ಆಂಜನೇಯ, ಜೈ ಶ್ರೀ ಹನುಮಾನ್. ನಮಸ್ಕಾರ. ಇದು ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮ ಸುಕ್ಷೇತ್ರ ಸ್ವಯಂಭು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಒಂದು ಪವಾಡ ಪುರುಷರ ಕ್ಷೇತ್ರ. ಇದು ಆಂಜನೇಯ ಸ್ವಾಮಿ. ಇದು ಸುಮಾರು 1200 ವರ್ಷಗಳ ಹಿಂದೆ ಒಂದು ಮಣ್ಣಿನ ಹುತ್ತಿ ಸಣ್ಣದಾಗಿ ಬೆಳೀತಾ ಹೋಗಿತ್ತು. ಅದೇ ಮಣ್ಣಿನ ಹೊತ್ತಿಯಲ್ಲಿ ಒಬ್ಬ ಗೌಳಿ ಆಕಳನ್ನು ಸಾಕಿದ್ವಿ. ಅವು ಆಕಳು ಸುಮಾರು 200ರಿಂದ 300 ಆಕಳುಗಳು ಅವನ ಹತ್ರ ಇದ್ದವು. ಆ ವೇಳೆಯಲ್ಲಿ ಎಲ್ಲ ಆಕಳುಗಳು ಆ ಗೌಳಿ ಹತ್ರ ಬಂದು ಹಾಲು ಕೊಟ್ಟು ಹೋಗ್ತಿದ್ವು. ಅದರಲ್ಲಿ ಒಂದು ಆಕಳು ತಾನು ಹಾಲು ತಪ್ಪದೆ ಕೊಡ್ತಿರ್ಲಿಲ್ಲ. ಆಗ ಗೌಳಿಗೆ ಸಂಶಯ ಬಂದು ಅವನು ಸುಮಾರು ಕೆಲವೊಂದು ತಿಂಗಳು ಹಾಗೆ ಅವ್ರನ್ನ ಆಕಳನ್ನು ಅನುಸರಿಸ್ತಾ ಹೋಗಿ ಆಮೇಲೆ ಅವನು ಆಕಳ ಹಿಂಬಾಲಿಸಿ ಆಕಳ ನೋಡಿದಾಗ ಅದು ಆಕಳ ದಿವಸ ಏನ್ ಮಾಡ್ತಿತ್ತು ಅದು ಎಲ್ಲದಿಂದ ಹೊಳ್ಳಿ ಬರುವಾಗ ಅದು ಹುತ್ತಿಗೆ ಹಾಲು ಬಿಟ್ಟು ಬರ್ತಾ ಇತ್ತು. ಅದು ಡೈಲಿ ಮುಂಜಾನೆ ಬೆಳಿಗ್ಗೆ ಹಾಲು ಬಿಟ್ಟು ಬರುವಾಗ ಆಮೇಲೆ ಗೌಳಿ ಒಂದ್ ದಿವಸ ಅದನ್ನು ಅದರ ಹಿಂದ್ಗಡೆ ಹೋದ್ ನೋಡಿದಾಗ ಅದು ಹುತ್ತಕ್ಕೆ ಹಾಲಾಗಿ ಬರ್ತಾ ಇತ್ತು. ಆಗ ಗೌಳಿ ಒಂದು ಸಮಾಜದ ಮುಖಂಡರಿಗೆ ಅವಾಗಿನ ಒಂದು ಸುಮಾರು 1200 ವರ್ಷಗಳ ಹಿಂದೆ ಅವಾಗ ಸಮಾಜ ಜನರಿಗೆ ಎಲ್ಲಾ ಜನರನ್ನು ಕೂರಿಸಿ ಹಾಲು ಬಿಡ್ತಾ ಇರ್ತದ. ಅದನ್ನು ನೋಡ್ಬೇಕಂತ ಜನರ ಒಂದು 4-5 ಜನರು ಅಲ್ಲಿಂದ ಆಗಿನ ಜನರಿಗೆ ಎಲ್ಲ ಒಂದು ವಿಚಾರಿಸಿದಾಗ ಒಂದು ಮಣ್ಣಿನ ಹುತ್ತಿ, ಬ್ರಾಹ್ಮಣರ ಪೂಜೆ ಪ್ರಕಾರ ಮಣ್ಣಿನ ಹುತ್ತಿಯನ್ನು ತೆಗೆಯಬೇಕಂತ ವಿಚಾರ ಮಾಡಿದಾಗ ಅಲ್ಲಿ ಜನ ಪೂಜೆ ಮಾಡಿದಾಗ ಅಲ್ಲಿ ಒಂದು ಕಬ್ಬಿಣದ ಹಾರಿನ ತೆಗೆದು ಮಾಡಿದಾಗ ಅಲ್ಲಿ ಒಂದು ಕಲ್ಲಿನ ಶಬ್ದ ಬಂತು. ಅದು ಮಣ್ಣಿನ ಹುತ್ತಿ ಒಳಗೆ ಕಲ್ಲಿನ ಶಬ್ದ ಬಂತು. ಕಲ್ಲಿನ ಶಬ್ದ ಬಂದಾಗ ಏನಾಯ್ತು, ಅದು ಜನರು ಅಲ್ಲಿ ಬಂದ ನಂತರ ಎಲ್ಲ ಗಾಬರಿ ಆದ್ರು, ಏನಿದು ಅಂತ. ಇದು ಮಣ್ಣಿನ ಹುತ್ತಿಯಲ್ಲಿ ಕಲ್ಲಿನ ಶಬ್ದ ಏನಿದೆ, ಒಂದ್ ಮಣ್ಣಿನ ಹುತ್ತಿ ಐತಿ, ಇತ್ರಾಗ ಹೆಂಗ ಕಲ್ಲಿನ ಶಬ್ದ ಬಂತು. ಹಿಂಗ ಅಲ್ಲಿ ಜನ ಅವಾಗ ವಿಚಾರ ಮಾಡಿದ ನಂತರ ಆಮ್ಯಾಗ ಮತ್ತು ಕೆಲವೊಂದು ನಿಮಿಷನಾಗ ಅಲ್ಲಿ ಒಂದು ರಕ್ತ ಬತ್ತಲ್ಲಿ ರಕ್ತ ಬಂದ ಕೂಡಲೇ ಆಮ್ಯಾಗ ಅದೆಲ್ಲ ಬಿಟ್ರು. ಆ ವ್ಯಕ್ತಿ ಏನ್ ಮಾಡಿದ್ರು, ಏನ್ ಮಾಡಿದ್ರು, ಅವ್ರೇನ್ ಕಲ್ ಹೊಡೆದಿದ್ರು, ಅವರೆಲ್ಲ ತೀರ್ರು, ಅವರೆಲ್ಲ ಏನ್ ಹಿಡಿದರು. ಅದೇ ರೀತಿ ಆಮ್ಯಾಗ ಮತ್ತೊಂದ್ಸಲ ಪೂಜಾ ಮಾಡಿದ್ರು. ಸಾವಕಾಶವಾಗಿ ಅವರು ಒಂದು ಪೂಜಾ ಮುಖಾಂತರ ಮಣ್ಣನ್ನು ಮಣ್ಣು ತೆಗೆದ ಮ್ಯಾಗ ಏನಾಯ್ತು, ಅಲ್ಲಿ ಒಂದು ಮೂರ್ತಿ, ಇವಾಗ ಏನಿದು 5 ಫೂಟ್ ಮೇಲೆ ಮೂರ್ತಿ ಇದೆ, ಅವಾಗ ಅದು ಸಣ್ಣ ಒಂದು 2 ಫೂಟ್ ಮೂರ್ತಿ. ಅದು ಅವಾಗ 12 ವರ್ಷ ಅದೊಂದು ಸಣ್ಣ ಮೂರ್ತಿ, 2 ವರ್ಷ. ಅವಾಗಿದು ಇಲ್ಲಿ ಏನಿಲ್ಲ, ಬೆಟ್ಟ ಗುಡ್ಡ ನಡುವೆ ಬೆಟ್ಟ ಗುಡ್ಡದಾಗ ನಡುವೆ ಒಂದು ಸಣ್ಣ ಒಂದು ಇದು
ಅಲ್ಲಿ ಅವಾಗ ಇದು ಇಲ್ಲಿ ಏನಿಲ್ಲ. ಅವಾಗ ಜನ ಏನ್ ಮಾಡ್ರು, ಅವಾಗೆಲ್ಲ ಗುರ್ತ ಮಾಡಿದ ನಂತರ ಇಲ್ಲಿ ಹನುಮಾನ್ ಮೂರ್ತಿ ಎಲ್ಲ ಅದಕ್ಕೆ ಹನುಮಾನ್ ಮೂರ್ತಿ ಅಂತ ದೂರಿಂದ ಗೊತ್ತಾಯ್ತಲ್ಲ. ಗೊತ್ತಾದ ನಂತರ ಜನ ಅದಕ್ಕೆ ಪೂಜೆ ಗೀಜೆ ಮಾಡುವಾಗ ಪೂಜೆ ಮಾಡ್ತಾ 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 ಹಂಗ ಹೊರಟಾಗ ಹೋದ್ಮೇಲೆ ಏನಾಯ್ತದು, ದಿವಸಕ್ಕೆ ದಿವಸ ಬೆಳ್ತಾ ಹೋದ್ಮೇಲೆ ಅದು ಜನ ನೋಡಿದ ನಂತರ ಅಲ್ಲಿ ಹೀಗೆ ಬೆಳ್ತಾ ಹೋಗ್ತದಂತ ಜನ ಏನ್ ಮಾಡ್ರು, ಅಲ್ಲಿ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋದ ಲೈಕ್ ಕೊಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಶೇರ್ ಮಾಡಿ. ಇನ್ನಷ್ಟು ಭಜನಾ ಗೀತೆ, ಭಕ್ತಿ ಗೀತೆ ಮತ್ತು ದೇವಸ್ಥಾನದ ಸಂದರ್ಶನಗಳನ್ನು ನಮ್ಮ ವಿಡಿಯೋದಲ್ಲಿ, ನಮ್ಮ ಚಾನಲ್ ಅಲ್ಲಿ ನೋಡಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾವುದೋ ದೇವಸ್ಥಾನ, ಐತಿಹಾಸಿಕ ಸ್ಥಳ ಮತ್ತೆ ನಿಮ್ಮ ಅನುಭವಗಳು, ದೇವರ ಅನುಭವಗಳು ಮತ್ತೆ ನಿಮ್ಮ ಯಾತ್ರಾ ಅನುಭವಗಳು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಾವು ನಿಮ್ಮ ಸಂದರ್ಶನ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇವೆ. ನಮಸ್ಕಾರ.